ನೋ ಸಿದ್ಧಾರ್ಥ್, ರಿಜಿಸ್ಟರ್ ಎಲ್ಲ ಲ್ಯಾಬ್ ಅಲ್ಲೇ ಇಟ್ಟಿರ್ತೀವಿ. ರಿಜಿಸ್ಟರ್ ಹೆಂಗ್ ಮಿಸ್ ಆಯ್ತು ಅಂತ ನನಗೂ ಅರ್ಥ ಆಗ್ತಾ ಇಲ್ಲ. ಏನ್ ಪದ್ಮನಾಭ್ ಸರ್ ಈ ತರ ಹೇಳ್ತಾ ಇದ್ದೀರಾ? ಲ್ಯಾಬ್ ಇನ್ಚಾರ್ಜ್ ನ ಒಂದ್ಸಲಿ ವಿಚಾರಿಸೋದಲ್ವಾ? ರಿಜಿಸ್ಟರ್ ಹೆಂಗ್ ಮಿಸ್ ಆಗೋಕ್ ಸಾಧ್ಯ? ಏನಪ್ಪ ಒಂದು ಅರ್ಥ ಆಗ್ತಾ ಇಲ್ಲ. ಎಲ್ಲೋ ಕಬೋರ್ಡ್ ಅಲ್ಲೋ ಎಲ್ಲೋ ಇಟ್ಟು ಮಿಸ್ ಆಗಿರುತ್ತೆ. ಇನ್ನೊಂದ್ಸಲ ಹುಡುಕಿಸ್ತೀನಿ ಬಿಡು. ಅದಕ್ಕೆ ಯಾಕೆ ಅಷ್ಟು ಟೆನ್ಷನ್ ಮಾಡ್ಕೊತಿದ್ದೀರಾ ನೀವು? ಟೆನ್ಷನ್ ಆಗದೆ ಇನ್ನೇನ್ ಸರ್, ಎಕ್ಸಾಮ್ಸ್ ಹತ್ರ ಬರ್ತಿದೆ, ಮತ್ತೆ ಮಾರ್ಕ್ಸ್ ಡಿಸ್ಟ್ರಿಬ್ಯೂಷನ್ ಮಾಡಬೇಕು. ಲ್ಯಾಬೊರೇಟರಿಯಲ್ಲಿ ಆಗಿರೋದೆಲ್ಲ ಅದರಲ್ಲೇ ಮೆನ್ಷನ್ ಮಾಡಿರ್ತೀವಲ್ವಾ? ಮತ್ತೆ ಅದ್ ಮಿಸ್ ಆಯ್ತು ಅಂತಂದ್ರೆ ಹೆಂಗೆ ಮಾರ್ಕ್ಸ್ ಕೊಡೋದು ಹೇಳಿ? ಓಕೆ, ಕೂಲ್ ಡೌನ್, ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ. ನಾನು ಇವಾಗ ಹೋಗಿ ಹುಡುಕಿಸ್ತೀನಿ. ಓಕೆ, ಸಿಕ್ಕುತ್ತೆ, ಎಲ್ಲೋಗುತ್ತೆ? ರಿಜಿಸ್ಟರ್ ತಗೊಂಡು ಯಾರೇನ್ ಮಾಡ್ತಾರೆ? ರಿಜಿಸ್ಟರ್ ಇಂದ ಯಾರಿಗೇನ್ ಆಗ್ಬೇಕಾಗಿಲ್ಲ ಸರ್, ಆದ್ರೆ ಅದರಲ್ಲಿರೋ ಮಾರ್ಕ್ಸ್ ಮತ್ತೆ ಅದು ಮಿಸ್ಯೂಸ್ ಆಗ್ಬಾರ್ದಲ್ವಾ? ಎಷ್ಟು ಜನ ಮಕ್ಕಳ ಭವಿಷ್ಯ ಅದರಲ್ಲಿರುತ್ತೆ. ದಯವಿಟ್ಟು ಇವತ್ತೇ ಹುಡುಕಿಸ್ಕೊಡಿ ಸರ್. ಓಕೆ ಸರ್, ಹುಡುಕಿಸ್ಕೊಡ್ತೀನಿ. ಓಕೆ, ನೀವು ಟೆನ್ಷನ್ ಮಾಡ್ಕೋಬೇಡಿ. ಏನ್ ಸಿದ್ಧಾರ್ಥ್, ಬೆಳಗ್ಗೆ ಬೆಳಗ್ಗೆ ಎಷ್ಟೊಂದು ಗರಂ ಆಗಿದ್ಯಾ? ಓ ಜೀವಾ, ಬಾ. ಜೀವಾ, ಏನಿ ಇನ್ಫಾರ್ಮೇಶನ್? ಶ್ಯೂರ್ ಮಚ್ಚ, 100% ಇನ್ಫಾರ್ಮೇಶನ್ ಸಿಕ್ಕಿದೆ. ಬಾ, ಆ ಹುಡುಗ ಮತ್ತೆ ಸ್ನೇಹ ಮೀಟ್ ಆಗೋದ್ರಲ್ಲಿದ್ದಾರೆ. ಇವಾಗ ನಾವು ಹೋದ್ರೆ ರೆಡ್ ಹ್ಯಾಂಡ್ ಸಿಕ್ಕಾಕುತ್ತಾಳ ಅವಳು. ಗುಡ್, ಹಾಗಿದ್ರೆ ಬಾ, ಇವಾಗ್ಲೇ ಹೋಗೋಣ. ಅಷ್ಟು ಅವಸರ ಬೇಡ ಕಣೋ, ಇನ್ನು ಅವ್ರು ಮೀಟ್ ಆಗೋದಕ್ಕೆ ಹಾಫ್ ಅನ್ ಅವರ್ ಟೈಮ್ ಇದೆ. ಜೀವ, ನನ್ಗೆ ಇದ್ರಲ್ಲಿ ನೆಗ್ಲೆಕ್ಟ್ ಮಾಡೋದಕ್ಕೆ ಆಗೋದೇ ಇಲ್ಲ ಜೀವ. ಎಷ್ಟು ಬೇಗ ಆದ್ರೆ ಅಷ್ಟು ಬೇಗ ಸ್ನೇಹನ ಹಿಡಿದು ಹಾಕ್ಬೇಕು ನಾನು. ಆಗ್ಲೇ ನನಗೂ ಸಮಾಧಾನ. ಬೇಗ ಅವಳನ್ನ ಜೈಲಿಗೆ ಕಳಿಸಿ ನಾನು ನಮ್ಮ ನಿಸರ್ಗ ಖುಷಿಯಾಗಿರ್ಬೇಕು ಅನ್ನೋದೇ ನನ್ನ ಆಸೆ. ಆ ಟೈಮ್ ಹತ್ರ ಬಂದಾಯ್ತು ಮುಚ್ಚ. ಹೆಂಗೋ ಅವ್ರು ಮೀಟ್ ಆಗ್ತೀವಿ ಅಂತ ಹೇಳೋರ್ ಪ್ಲೇಸ್ ಗೊತ್ತಾಗಿದೆ. ಸರಿ, ಹಾಗಾದ್ರೆ ಬಾ ಹೋಗೋಣ. ಓಕೆ ಜೀವ, ನಾನು ಹಾಫ್ ಡೇ ಪರ್ಮಿಷನ್ ತಗೊಂಡ್ ಬರ್ತೀನಿ. ಓಕೆ, ನಡಿ, ನಿನ್ ಕಾರಲ್ಲಿ ಕುತ್ಕೋ. ಸರಿ ಮಗ, ಬಾ. ಕಡೆಗೂ ನನ್ನ ದಾರಿ ಕ್ಲಿಯರ್ ಆಗೋ ಟೈಮ್ ಬಂತು. ದೇವ್ರೇ, ಕಣ್ಬಿಟ್ಟಲ್ಲ ಅಷ್ಟೇ ಸಾಕು. ಆ ಸ್ನೇಹ ಅನ್ನೋ ಪ್ರಾಣಿನ ನಮ್ಮ ಮನೆಯಿಂದ ಆಚೆ ಹಾಕಿ ಖುಷಿಯಾಗಿರ್ಬೋದು. ಹೇಗೋ ನಮ್ಮ ಬೇಬಿ ಬರೋ ಟೈಮು ಆಯ್ತು. ಸೊ ಎವ್ರಿಥಿಂಗ್ ಈಸ್ ಆಲ್ ರೈಟ್. ಸಿದ್ಧಾರ್ಥ್, ಹಾ ಸರ್, ಸಿಕ್ತಾ? ಹೂನಪ್ಪ, ಸಿಕ್ತು. ನಾನು ಹೇಳಿದೆ ತಾನೆ ನಿಮ್ಗೆ ಸಿಕ್ಕೇ ಸಿಗುತ್ತೆ ಅಂತ. ಅದಕ್ಕೆ ಅದನ್ನ ಅಲ್ಲೇ ಇಟ್ಟು ಲಾಕ್ ಮಾಡ್ಸಿದೀನಿ. ಬೀಗದ ಕೈ ನನ್ನ ಹತ್ರ ಇದೆ. ನಿಮ್ಗೆ ಏನಾದ್ರು ಬೇಕಾದ್ರೆ ಕೇಳಿ ಅವಾಗ ಕೊಡ್ತೀನಿ. ನನ್ನ ಹತ್ರನೇ ಇರುತ್ತೆ ಕೀ. ಯಾರಾದ್ರೂ ಕೇಳಿದ್ರೆ ಇನ್ಫಾರ್ಮೇಶನ್ ಕೊಟ್ಬಿಡಿ. ಓಕೆ ಸರ್, ಥ್ಯಾಂಕ್ ಯು ವೆರಿ ಮಚ್. ಮತ್ತೆ ಇನ್ನೊಂದು ವಿಚಾರ, ನಾನೊಂದು ಹಾಫ್ ಡೇ ಹೊರಗಡೆ ಹೋಗ್ತಾ ಇದ್ದೀನಿ, ಆಮೇಲೆ ಬರ್ತೀನಿ ಸರ್. ಓಕೆ ಸಿದ್ಧಾರ್ಥ್, ಅಲ್ಲೇ ರಿಸೆಪ್ಷನ್ ಅಲ್ಲಿ ಹೇಳ್ಬಿಟ್ಟು ಹೋಗಿ. ಓಕೆ ಡನ್. ಸಿದ್ಧಾರ್ಥ್, ತಲೆನೇ ಕೆಡಿಸ್ಕೋಬೇಡ. 100% ಅವಳಿಗೆ ಸಿಗಾಕೋತಾಳೆ. ಸತ್ಯ ಎಷ್ಟು ದಿವಸ ಮುಚ್ಚಿಡಕ್ಕಾಗುತ್ತೆ ಕಣೋ? ಸಿಗಾಕೊಂಡ್ಲೇಬೇಕು. ಆದ್ರೂ ಅವಳಿಗೋಸ್ಕರ ನಾನು ಎಷ್ಟೆಲ್ಲ ನಾಟಕ ಮಾಡ್ಬೇಕಾಯ್ತಲ್ಲ. ನನಗದೇ ಬೇಜಾರಾಗ್ತಾ ಇರೋದು. ಇನ್ನ ಒಂದು, ನಾನು ನಿಸರ್ಗದಿಂದ ಏನೆಲ್ಲ ಮುಚ್ಚಿಡ್ಬೇಕಾಯ್ತು. ಆಯ್ತು, ಇವತ್ತೆಲ್ಲ ಕ್ಲಿಯರ್ ಆದ್ರೆ ನೆಮ್ಮದಿಯಾಗಿ ಹೋಗಿ ನಿಸರ್ಗ ಹತ್ರ ಎಲ್ಲ ಹೇಳ್ಕೊಂಡ್ಬಿಡ್ತೀನಿ. ಎಲ್ಲೋ, ಇಲ್ಲಿ ಯಾರು ಇಲ್ಲ. ಇಲ್ಲಿಗೆಲ್ಲ ಏನ್ ಕರ್ಕೊಂಬಂದೆ? ಸಿದ್ಧಾರ್ಥ್, ಕಾಮ್ ಡೌನ್. ಇದೇ ಲೊಕೇಶನ್ ಅವಳು ಹೇಳಿದ್ದು. ಅವಳು ಹೇಳಿದ್ದ ಅಂದ್ರೆ ಅವಳ ಹತ್ರನೇ ಕೇಳ್ಕೊಂಡ್ ಬಂದ ನೀನು? ಅಯ್ಯೋ ಮಾರಾಯ, ನಾನು ಟ್ರೇಸ್ ಮಾಡಿಸಿದ್ದೀನಿ. ಫೋನ್ ಟ್ರೇಸ್ ಮಾಡಿಸಿ ಅವ್ರು ಮಾತಾಡಿರೋ ರೆಕಾರ್ಡಿಂಗ್ಸ್ ನ ಕೇಳ್ಕೊಂಡಿದ್ದೀನಿ. ಹಾಗಾಗಿ ಈ ಲೊಕೇಶನ್ಗೆ ಅವಳು ಬರಕ್ ಹೇಳಿದ್ದು, ಅವಳ ಪ್ರಿಯತಮೆನ. ಸರಿ, ನಾವಿವಾಗ ಎಲ್ಲಿರೋಣ? ಇಲ್ಲೇ ಸೈಡಲ್ಲಿ ನಿಂತಿರೋಣವಾ? ಸಿದ್ಧಾರ್ಥ್, ಬಾ. ಬಂದ್ರು ಅನ್ಸುತ್ತೆ. ವಿವೇಕ್, ಅದೇನ್ ಬಂದ್ ವಿಚಾರ ಬೇಗ ಹೇಳು, ನನಗೆ ಟೈಮ್ ಇಲ್ಲ. ಈ ಜೀವ, ಯಾಕೆ ಇದನ್ನ ಅಡ್ಡ ಇಟ್ಟಿದ್ಯಾ? ಸುಮ್ನೆ ಇರೋ ಸಿದ್ದು. ಅವಳಿಗೆ ನಾವು ಕಾಣಿಸ್ಬಿಡ್ತೀವಿ. ಅದಕ್ಕೆ ಈ ಪೊದೆಯಲ್ಲಿ ಅಡ್ಡ ನಿಂತ್ಕೊಳೋಣ. ಏನ್ ಪರವಾಗಿಲ್ಲ. ಏನ್ ಕರ್ಮನೋ ಇದು. ಥು. ಅದೇ ನಿನ್ಗೆ ಯಾಕೆ ಟೈಮ್ ಇಲ್ಲ ಅಂತ ನಾನ್ ಕೇಳ್ತಾ ಇರೋದು. ಅಷ್ಟೊಂದ್ ಬಿಸಿನಾ? ಹೌದು ವಿವೇಕ್, ನಾನು ಅಷ್ಟು ಬಿಸಿ ಆಗಿದ್ದೀನಿ. ಏನ್ ವಿಚಾರ ಅಂತ ಹೇಳು. ನೋಡು, ನನ್ ಮಾತು ಕೇಳು. ಯಾಕೆ ನಾನಿಂದ ಇಷ್ಟು ದೂರ ದೂರ ಹೋಗ್ತಾ ಇದೀಯ ನೀನು? ಅಲ್ಲ, ನಾವು ಪ್ರೀತಿಸಿದ್ ಸುಳ್ಳ? ನಾವಿಬ್ರು ಜೊತೆಲಿ ಇದ್ದಿದ್ ಸುಳ್ಳ? ವಿವೇಕ್, ಆಗಿದ್ದೆಲ್ಲ ಆಗೋಯ್ತು ಅಂತ ಮರ್ತು ಬಿಡು ಪ್ಲೀಸ್. ಇನ್ಮೇಲೆ ನನ್ನ ತಂಟೆಗೆ ಬರಬೇಡ ನೀನು. ವಾಟ್? ಏನ್ ಹೇಳಿದೆ? ನಾನು ನಾನು ನಿನ್ ತಂಟೆಗೆ ಬರ್ಬಾರ್ದಾ? ಯಾಕೆ ಬರ್ಬಾರ್ದು? ನೀನು ನನ್ನವಳು ಅಲ್ಲ. ನೀನ್ ಈ ತರ ದೂರ ದೂರ ಹೋಗ್ತಾ ಇದ್ರೆ ನನ್ಗೆ ಹೆಂಗ್ ಅನ್ಸುತ್ತೆ ಹೇಳು? ಹತ್ತತ್ರ ತಿಂಗಳ ಮೇಲಾಯ್ತು ನೀನ್ ನನ್ನ ನೆಟ್ಟಿಗೆ ಮಾತಾಡ್ಸಿ. ಅದೇನ್ ಪಿತೂರಿ ನಡೆಸ್ತಾ ಇದೀರಾ ನೀನು ನಿಮ್ಮಣ್ಣ? ವಿವೇಕ್, ನನ್ ಬಗ್ಗೆ ಏನಾದ್ರೂ ಮಾತಾಡು, ಸುಮ್ನಿರ್ತೀನಿ. ನಮ್ಮ ಅಣ್ಣನ ಬಗ್ಗೆ ಮಾತಾಡಿದ್ರೆ ನಾನ್ ಸುಮ್ನಿರೋದಿಲ್ಲ. ಅಬ್ಬಾ, ಬಲೆ ಸಾಚ ನಿಮ್ಮಣ್ಣ. ನನ್ಗೇನ್ ಗೊತ್ತಿಲ್ಲ ಅನ್ಕೊಂಡಿದ್ಯಾ ಅವ್ನು ಏನೇನೆಲ್ಲ ಕೆಲಸ ಮಾಡ್ತಾನೆ ಅಂತ? ಹ್ಮ್ ನೋಡು, ನೋಡು ಸ್ನೇಹ, ಒಳ್ಳೆ ಮಾತಲ್ಲಿ ಹೇಳ್ತಾ ಇದೀನಿ. ನೀನ್ ಏನೇನೆಲ್ಲ ಮಾಡ್ತಾ ಇದೀಯ ಅದನ್ನೆಲ್ಲ ಬಿಟ್ಟು ದಯವಿಟ್ಟು ನನ್ ಜೊತೆ ಬಂದ್ಬಿಡು. ನಾವಿಬ್ರು ಖುಷಿಯಾಗಿರೋಣ. ಅದೆಲ್ಲ ಆಗೋದಿಲ್ಲ. ನೀನ್ ಏನಾದ್ರೂ ಅನ್ಕೋ, ನಿನಗೂ ಒಬ್ಳೊಳ್ಳೆ ಹುಡುಗಿ ಸಿಗ್ತಾಳೆ, ನೋಡಿ ಮದ್ವೆ ಮಾಡ್ಕೊ. ವಾಹ್, ವೆಲ್ ಡನ್, ವೆಲ್ ಡನ್ ಕಣೆ. ಅನ್ಕೊಂಡೆ, ಇಷ್ಟು ದಿವಸ ದೂರ ಇದ್ದಾಗೆ ಅನ್ಕೊಂಡೆ ನಾನು. ನೀನು ಈ ತರ ಇರೋಳೆ ಅಲ್ವಲ್ಲ? ಅಂದ್ರೆ ಸಮಥಿಂಗ್ ಏನೋ ಆಗಿದೆ. ಹೇಳು, ಯಾಕೆ ನೀನ್ ನನ್ನಿಂದ ದೂರ ಇರ್ತಾ ಇದೀಯ? ನೋಡು ಸಿದ್ದು, ಅವಳು ಪ್ರೀತಿ ಮಾಡಿರೋನ್ನೇ ಎಷ್ಟಿದ್ರ ಕೂತಿದ್ದಾಳ ಅವಳು. ಇವನ್ ಎಷ್ಟೇ ಕೇಳಿದ್ರು ಹೇಳ್ತಿಲ್ವಲ್ಲ, ಅಂತದೇನಿರ್ಬೋದು? ನೋಡು, ನಿನ್ ಜೀವನ ನಿನಗೆ, ನನ್ ಜೀವನ ನನಗೆ. ಸುಮ್ನೆ ಯಾಕೆ ನನ್ ಟಾರ್ಚರ್ ಮಾಡ್ತೀಯಾ? ನನ್ ಮನೆಗೆ ಹೋಗ್ಬೇಕು, ನನ್ ಟೈಮ್ ಆಯ್ತು. ಮನೆ? ನಿನ್ ಮನೆ? ಯಾವ್ದು ನಿನ್ ಮನೆ? ನಿನ್ಗೆ ಅಂತ ಮನೆ ಇದ್ರೆ ತಾನೆ? ಅಲ್ಲ, ಅಲ್ಲೆಲ್ಲೋ ಪಿಜಿಯಲ್ಲಿ ಇದ್ದವಳು ಇವಾಗ ಇಷ್ಟು ಬೇಗ ಅಷ್ಟು ದೊಡ್ಡ ಬಂಗ್ಲೆಗೆ ಹೆಂಗ್ ಹೋದೆ ನೀನು? ಅದು ಯಾರು ಅವರೆಲ್ಲ? ನೀನೇನಕ್ಕೆ ಅವ್ರ ಜೊತೆ ಇದೀಯಾ? ನೋಡು ವಿವೇಕ್, ಅದೆಲ್ಲ ಕಟ್ಕೊಂಡು ನಿನ್ಗೇನು ಆಗ್ಬೇಕಾಗಿಲ್ಲ. ಪ್ಲೀಸ್, ನನ್ ಪಾಡಿಗೆ ನಾನು ಬಿಟ್ಬಿಡು ಅಂತ ಹೇಳ್ತಿದ್ದೀನಲ್ಲ. ನಿನ್ನಿಂದ ಯಾರಿದ್ದಾರೆ ಅಂತಾದ್ರೂ ಹೇಳು.
ಬಿಟ್ಬಿಡ್ತೀನಿ, ನಿನ್ ಪಾಡಿಗೆ ನಿನ್ನನ್ನು ಬಿಟ್ಬಿಡ್ತೀನಿ, ನೀನಾದ್ರೂ ಖುಷಿಯಾಗಿರುವಂತೆ. ನನ್ನಿಂದ ಯಾರು ಇಲ್ಲ. ಸುಮ್ನೆ ನನ್ ಪಾಡಿಗೆ ನನ್ ಬಿಡು ಅಷ್ಟೇ. ನೋಡು, ಹತ್ರ ಹತ್ರ ಬರೋದೆಲ್ಲ ಇಟ್ಕೋಬೇಡ. ಹೌದಾ? ನನ್ಗಿದೇನು ಹೊಸ್ದಾ? ಏನ್ ಸ್ನೇಹ, ಇಷ್ಟೊಂದು ಬದಲಾಗ್ಬಿಟ್ಟಿದ್ಯಾ? ಅಂದ್ರೆ ಅಷ್ಟೊಂದು ಒಳ್ಳೆಯವಳ ನೀನು? ಹತ್ರ ಹತ್ರ ಬರಬೇಡ ಅನ್ನೋ ಅಷ್ಟು ನೀನೇ ಮೈ ಮೇಲೆ ಬಿದ್ದು ಬರ್ತಿದ್ದೆ. ಆವು ಅಂತಂತಂದ್ರೆ ಮೇಲ್ ಬಿದ್ದು ಮಾಡ್ಬಾರ್ದೆಲ್ಲ ಮಾಡ್ತಿದ್ದೆ. ಅಷ್ಟು ಅಲ್ದಂಗೆ ಒಂದೆರಡು ಸಲ ಅಬೋಷನ್ ಕೂಡ ಆಯ್ತಲ್ಲ ನಿನ್ಗೆ. ನೋಡ್ದೆ ಸಿದ್ದು, ಇಂತಿಂತವೆಲ್ಲ ಮಾಡೋಳು ಇವಳು. ಇವಳು ಒಳ್ಳೆಯವಳಲ್ಲ ಕಣೋ. ಛೀ, ಮಾನಿಗೆಟ್ಟವಳು. ಅಲ್ಲ, ಅವಳಿಗೆ ನೀವು ಒಳ್ಳೆಯವಳಾದ್ರೆ ನನಗೇನು, ಕೆಟ್ಟವಳಾದ್ರೆ ನನಗೇನು? ಏನ್ ವಿಚಾರ ತಿಳ್ಕೊಂಡು ಮನೆಯಿಂದ ಹೊರಗಡೆ ಹಾಕೋಣ ಅಂದ್ರೆ ವಿಚಾರ ಬಾಯ ಬಿಡ್ತಿಲ್ವಲ್ಲ. ನೋಡು ವಿವೇಕ್, ಬೇಕಾದ್ರೆ ಅಷ್ಟು ದುಡ್ಡು ಕೊಡ್ತೀನಿ. ಪ್ಲೀಸ್ ನನ್ನಿಂದ ದೂರ ಇದ್ಬಿಡು. ಅದೇ ಯಾಕೆ ಅಂತ ಹೇಳು. ಏನ್ ಮಾಡ್ತಾ ಇದ್ದೀರಾ, ಏನ್ ನಡೆಸ್ತಾ ಇದ್ದೀರಾ ಅಂತಾದ್ರೂ ಹೇಳು. ನೋಡು, ಇವಾಗ ಸತ್ಯ ಹೇಳೋ ಪರಿಸ್ಥಿತಿಯಲ್ಲಿ ನಾನಿಲ್ಲ. ನಾನೆಲ್ಲ ಹೇಳ್ತೀನಿ ನಿನ್ಗೆ. ಪ್ಲೀಸ್ ಒಂದ್ ಸ್ವಲ್ಪ ದಿವಸ, ಒಂದೆರಡು ತಿಂಗಳಷ್ಟೇ, ಒಂದೆರಡು ತಿಂಗಳು ದೂರ ಇರು. ಆಮೇಲೆ ಏನು ಎತ್ತ ಅಂತೆಲ್ಲ ಹೇಳ್ತೀನಿ. ಪ್ಲೀಸ್ ಕಣೋ, ಇವಾಗ ನನ್ನ ಡಿಸ್ಟರ್ಬ್ ಮಾಡಬೇಡ. ಸರಿ, ಆಯ್ತು, ಅದೇನ್ ಮಾಡ್ತೀವೋ ಮಾಡು. ಆದ್ರೆ 2 ತಿಂಗಳು ಅಷ್ಟೇ. ಸರಿ ಸರಿ, ಇನ್ನು ಟೈಮ್ ಆಗುತ್ತೆ. ನಾನು ಇಲ್ಲಿ ಇರೋದು ಒಳ್ಳೇದಲ್ಲ, ಯಾರಾದ್ರೂ ನೋಡಿದ್ರೆ ಕಷ್ಟ. ಹೇಳಿ, ಏನಾಗ್ಬೇಕಾಗಿತ್ತು? ಯಾರು ನೀವು? ಸರ್ ಸಿದ್ಧಾರ್ಥ್. ಏನು ಸಿದ್ಧಾರ್ಥ್ ಸರ್? ಅಲ್ಲ, ಏನ್ ಸಮಾಚಾರ? ಅಲ್ಲ, ಸಿದ್ಧಾರ್ಥ್ ಅವರು ತುಂಬಾ ಬೇಕಾದವ್ರು ನಮ್ಗೆ. ಸ್ವಲ್ಪ ಮೀಟ್ ಮಾಡ್ಬೇಕಾಗಿತ್ತಲ್ಲ. ಹೌದಾ? ಅವರು ಯಾಕೆ ಸರ್ ಇವತ್ತು ಕಾಲೇಜಿಗೆ ಬಂದಿಲ್ವಾ ಅವರು? ಹಾ, ಬಂದಿದ್ರು. ಏನು ಕೆಲಸ ಇದೆ ಅಂತ ಹೊರಗಡೆ ಹೋದ್ರು. ಏನಾದ್ರು ಇದ್ರೆ ಹೇಳಿ, ಅವ್ರಿಗೆ ಹೇಳ್ತೀನಿ ನಾನು. ಏನು, ಹೊರಗಡೆ ಹೋದ್ರಾ? ಸರ್ ಎಲ್ಲೋದ್ರು ಅಂತ ಗೊತ್ತಾ ನಿಮ್ಗೆ? ಅದೆಲ್ಲ ನಾವ್ ಯಾಕೆ ಕೇಳ್ತೀವಿ ಸರ್? ಅವೆಲ್ಲ ಕೇಳೋದಿಲ್ಲ. ಹೊರಗಡೆ ಅಂದ್ರೆ ಅವ್ರು ಯಾರೋ ಫ್ರೆಂಡ್ ಬಂದು ಕರ್ಕೊಂಡು ಹೋದ್ರು. ಮೇ ಬಿ ಇಲ್ಲೇ ಎಲ್ಲಾದ್ರೂ ಹತ್ರದಲ್ಲಿ ಇರ್ಬೇಕು. ಹತ್ರದಲ್ಲ ಅಂದ್ರೆ ಅವ್ರು ಹೆಚ್ಚಿನದಾಗಿ ಅವ್ರ ಫ್ರೆಂಡ್ಸ್ ಜೊತೆ ಪಕ್ಕದಲ್ಲಿರೋ ಪಾರ್ಕ್ ಅಲ್ಲಿ ಕುತ್ಕೋತಾರೆ. ಅದು ಬಿಟ್ರೆ ಈ ಕಡೆ ಕೆಫೆ ಅಲ್ಲಿ ಇರ್ತಾರೆ. ಅಲ್ಲೆಲ್ಲಾದ್ರೂ ಇರ್ಬೋದು ಅಷ್ಟೇ. ಸೊ ಹಾಫ್ ಡೇ ಲೀವ್ ಬೇರೆ ತಗೊಂಡಿದ್ದಾರೆ. ಏನು, ಹಾಫ್ ಡೇ ಲೀವ್ ತಗೊಂಡಿದ್ದಾರಾ? ಸರಿ ಸರ್, ಥ್ಯಾಂಕ್ ಯು. ಅಂದಂಗೆ ನೀವ್ ಯಾರಂತಾನೆ ಹೇಳಿಲ್ಲ. ಹ, ನಾನಾ? ಬೇಕಾದವರು ಅಂತ ಹೇಳಿ, ಗೊತ್ತಾಗುತ್ತೆ. ಬೇಕಾದವರು ಅಂತನಾ? ಅದೇಂಗ್ ಗೊತ್ತಾಗುತ್ತೆ? ಹ್ಮ್ ಏನ್ ಕತೆನೋ ಏನು. ಇದೇನಿದು, ಸಿದ್ಧಾರ್ಥು ಕಾಲೇಜ್ಗೆ ಬಂದಿಲ್ಲ ಅಂದ್ರೆ ಎಲ್ಲೋದ್ರು? ಫೋನ್ ಮಾಡ್ಲಾ? ಒಟ್ನಲ್ಲಿ ಅವಳು ಕುತಂತ್ರಿ ಅನ್ನೋದು ಗೊತ್ತಾಯ್ತಲ್ವಾ? ಸೊ ನಮ್ ದಾರಿ ಇನ್ನ ಈಸಿ ಕಣೋ. ಯಾರಿಗೆ ಫೋನ್ ಮಾಡ್ತಾ ಇದೀಯಾ? ಹಲೋ. ಹಲೋ ಸಿದ್ಧಾರ್ಥ್, ಏನಿದು ಇವಾಗ ಫೋನ್ ಮಾಡಿದ್ದೀರಾ? ಅದು ನಾನು ಸ್ವಲ್ಪ ಹೊರಗಡೆ ಬಂದಿದ್ದೆ. ಹಾ ಸ್ನೇಹ, ಹೊರಗಡೆ ಇದೆಯಾ? ಒಳ್ಳೇದೇ ಆಯ್ತು. ಇಲ್ಲಿ ನಮ್ ಕಾಲೇಜ್ ಹತ್ರ ಒಂದು ಪಾರ್ಕ್ ಇದೆಯಲ್ವಾ, ಅಲ್ಲಿಗೆ ಬಂದ್ಬಿಡು. ವಾಟ್? ಕಾಲೇಜ್ ಹತ್ರ ಪಾರ್ಕಾ? ಅಂದ್ರೆ ನೀನ್ ಅಲ್ಲೇ ಇದ್ದ ಇಷ್ಟೊತ್ತು? ಇಲ್ಲ ಸ್ನೇಹ, ನಾನು ಈಗ ತಾನೇ ಬಂದೆ. ಸ್ವಲ್ಪ ಮೈಂಡ್ ರಿಲ್ಯಾಕ್ಸ್ ಮಾಡ್ಕೊಳ ಅಂತ ಹೊರಗಡೆ ಬಂದಿದ್ದೆ. ಸೊ ನೀನ್ ನೆನಪಾದೆ ಅಲ್ವಾ, ಸೊ ಕರೆಯೋಣ ಅಂತ. ವಾಟ್? ನಾನ್ ನೆನ್ಪದ್ನ? ಸಿದ್ಧಾರ್ಥ್, ನಿಜ ಹೇಳ್ತಾ ಇದ್ದೀರಾ ನೀವು? ಹೌದು ಸ್ನೇಹ, ಆದಷ್ಟು ಬೇಗ ಬಾ. ಸಿದ್ಧಾರ್ಥ್, ಇಲ್ಲೇ 5 ನಿಮಿಷ ಅಷ್ಟೇ, ಹತ್ರದಲ್ಲೇ ಇದ್ದೀನಿ. ಓಕೆ ಸ್ನೇಹ. ಏನ್ ಮಾಡಕ್ ಹೊಟ್ಟಿದ್ಯಾ ಸಿದ್ದು? ಪ್ಲಾನ್ ಎಲ್ಲ ಹಾಳು ಮಾಡ್ತೀಯ. ಇವತ್ತೇ ಎಲ್ಲ ಇತ್ಯರ್ಥ ಆಗೋಗುತ್ತೆ ಕಣ. ಅವಳು ಬರ್ಲಿ ಇಲ್ಲಿಗೆ. ಅವ್ನು ಯಾರು? ಅವನ ಹೆಸರೇನು? ವಿಕಾಸ. ಏನು ಗೊತ್ತು ತಾನೆ ಅವನು? ಕರ್ಸು, ಅವನು ಕರ್ಸು. ಅವಳಿಗೆ ಇವತ್ತಿದೆ ಮಾರಿ ಹಬ್ಬ. ಬೇಡ ಕಣೋ, ನಿಧಾನಕ್ಕೆ ಇದನ್ನ ಪರಿಹಾರ ಮಾಡ್ಕೊಳೋಣ. ನೋ ವೇ. ನೋಡು, ಪೊಲೀಸ್ಗೂ ಫೋನ್ ಮಾಡು, ಅವನು ಕರ್ಸು, ಅವಳು ಬರ್ತಾಳೆ. ಎಲ್ಲ ಇಲ್ಲೇ ಕ್ಲಿಯರ್ ಆಗೋಗ್ಲಿ. ಸಿದ್ಧಾರ್ಥ್, ನೀನ್ ಯಾಕೋ ಆತರ ಪಡ್ತಾ ಇದೀಯ ಅಂತ ಅನಿಸ್ತಿಲ್ಲ. ಯಾವ ಆತ್ರನೂ ಇಲ್ಲ. ನೋಡು, ನಾನು ಹೇಳ್ದಷ್ಟು ಮಾಡು ಬೇಗ. ಆಸ್ ಸೂನ್ ಆಸ್ ಪಾಸಿಬಲ್ ಅವ್ನು ಇಲ್ಲಿ ಇರ್ಬೇಕಷ್ಟೇ. ಸರಿನಪ್ಪ, ಆದ್ರೂ ಹುಷಾರು ಕಣೋ, ಏನಾಗಲ್ಲ. ಓಕೆ, ಹಂಗಾದ್ರೆ ಅವನು ಫೋನ್ ಮಾಡಿ ಕರೆಸ್ತೀನಿ, ಪೊಲೀಸ್ಗೂ ಫೋನ್ ಮಾಡ್ತೀನಿ. ಸಿದ್ಧಾರ್ಥ್, ಕರೆದ್ರಿ? ಅಲ್ಲ, ನಿಜವಾಗ್ಲೂ ನೀವು ಬೈ ಮಿಸ್ಟೇಕ್ ಕರೆದಿಲ್ಲ ತಾನೆ? ಯಾಕೆ ಸ್ನೇಹ ಅಷ್ಟೊಂದು ನರ್ವಸ್ ಆಗ್ತಾ ಇದೆಯಾ? ಇಟ್ಸ್ ಓಕೆ, ನಾನೇ ಕರೆದಿದ್ದು ನಿನ್ನ. ಯಾಕೆ, ಇದಕ್ಕೂ ಮುಂಚೆ ನೀನ್ ಈ ಪಾರ್ಕ್ ಬರ್ತಿದ್ದ? ಹ, ಈ ಪಾರ್ಕ್ಗ? ನಾನು ನೋವೇ, ನಾನೇ ಕಿಲ್ಲೆಲ್ಲ ಬರ್ಲಿ. ಸೊ ಫೈನ್. ಮತ್ತೆ ಕಾಫಿ ಏನಾದ್ರು ಕುಡಿತೀಯಾ? ಬಾ, ಕೆಫೆಗೆ ಹೋಗೋಣವಾ? ಸಿದ್ಧಾರ್ಥ್, ಐ ಆಮ್ ರಿಯಲಿ ವೆರಿ ಹ್ಯಾಪಿ. ಇಷ್ಟೆಲ್ಲ ಬದಲಾಗಿದ್ದೀರಾ ನೀವು? ಹೌದು ಸ್ನೇಹ, ಯಾಕೆ ಬದಲಾಗಬಾರ್ದು? ಫೋನ್ ಯಾಕೆ ಮಾಡೋದು? ಫೋನ್ ಮಾಡೋದೆಲ್ಲ ಬೇಡ. ಇಲ್ಲೇ ಪಕ್ಕದಲ್ಲೆಲ್ಲೋ ಪಾರ್ಕು ಕೆಫೆ ಅಂತಿದ್ರು. ಅವ್ರ ಫ್ರೆಂಡ್ ಜೊತೆನೆ ಬಂದಿರ್ತಾರಲ್ವಾ, ಹ್ಮ್ ನೋಡ್ಕೊಂಡು ಹಂಗೆ ಹೋದ್ರೆ ಆಯ್ತು. ಸುಮ್ಮನೆ ಇನ್ನ ನಿಸರ್ಗ ಹೇಳಿದ್ಲು ಅಂತ ಬಂದಿದ್ದೀನಿ. ಸಿದ್ಧಾರ್ಥ್ ಮೇಲೆ ಅನುಮಾನ ಪಡೋದು ನನ್ನ ಉದ್ದೇಶನೇ ಅಲ್ಲ. ಇಲ್ಲಿ ಪಾರ್ಕ್ ಎಲ್ಲಿದೆ? ಯಾರನ್ನಾದ್ರೂ ಕೇಳೋಣವಾ? ಆ ಕಡೆ ಏನು ಕಾಣಿಸ್ತಿದೆ ಪಾರ್ಕ್ ತರಾನೇ, ಅಲ್ಲೇ ಹೋಗಿ ನೋಡಿದ್ರೆ ಆಯ್ತು. ಸಿದ್ಧಾರ್ಥ್, ನೀವು ನಿಜವಾಗ್ಲೂ ಬದಲಾಗಿದ್ದೀರಾ. ಅರೆ, ಇದೇನಿದು? ಸಿದ್ಧಾರ್ಥ್ ಯಾವ್ದೋ ಹುಡುಗಿ ಜೊತೆ? ಅಂದ್ರೆ ಯಾರೋ ಫ್ರೆಂಡ್ ಇರ್ಬೇಕು. ನಾನು ಈ ತರ ಎಲ್ಲ ತಪ್ಪು ತಿಳ್ಕೊಳೋದು ಒಳ್ಳೇದಲ್ಲ. ಏನ್ ಸ್ನೇಹ, ಈ ತರ ಎಲ್ಲ ಮಾತಾಡ್ತಾ ಇದೀಯಾ? ನಾನು ನನ್ನ ಜೀವ, ನನ್ನ ಪ್ರಾಣ ಅಂತಿರೋ ನಿಸರ್ಗನ್ನೇ ಬಿಟ್ಟಾಗಿದೆ. ಇನ್ನೇನಿದ್ರು ನೀನೇ ನನಗೆಲ್ಲ.
ಸ್ವೀಟ್ ಆಫ್ ಯು ಸಿದ್ಧಾರ್ಥ್. ಐ ಆಮ್ ರಿಯಲಿ ವೆರಿ ಹ್ಯಾಪಿ. ಇದೇ ಖುಷಿಯಲ್ಲಿ ವೇಟ್ ಸ್ನೇಹ, ಯಾಕೆ ಇಷ್ಟೊಂದು ಅರ್ಜೆಂಟು? ಹ್ಮ್ ಇದೇ ಖುಷಿಯಲ್ಲಿ ಏನ್ ಮಾಡೋದು ಬೇಡ, ಓಕೆ? ಯಾರು ನನ್ನ ಫ್ರೆಂಡ್ ಬರ್ತೀನಿ ಅಂತ ಹೇಳಿದ್ದಾನೆ, ಸ್ವಲ್ಪ ಹೊತ್ತು ವೇಟ್ ಮಾಡೋಣ, ಓಕೆ? ಏನು ಫ್ರೆಂಡಾ? ಯಾರ್ ಫ್ರೆಂಡ್? ಇವಾಗ ಅವರೆಲ್ಲ ಯಾಕೆ ನಮ್ಮ ಮಧ್ಯೆ? ಅವ್ರು ಬೇಕು ಸ್ನೇಹ. ಯಾಕೆ ಇಷ್ಟೊಂದು ಗಾಬರಿ ಆಗ್ತೀಯಾ? ಯಾರಿದ್ರೆ ಏನಂತೆ, ನಮ್ಮಿಬ್ಬರನ್ನು ದೂರ ಮಾಡೋದಕ್ಕೆ ಯಾರ ಕೈಯಲ್ಲೂ ಆಗಲ್ಲ, ಸರಿನಾ? ಯು ಡೋಂಟ್ ವರಿ. ಛೇ, ಸಿದ್ಧಾರ್ಥು ಇಷ್ಟೆಲ್ಲ ಇಷ್ಟೆಲ್ಲ ಅನ್ಯಾಯವಾಗಿ ನಡ್ಕೋತಾನೆ ಅಂತ ಅನ್ಕೊಂಡಿರ್ಲಿಲ್ಲ. ಕಡೆಗೂ ನನ್ನ ಮಗಳ ಮೇಲೆ ಅನುಮಾನ ಪಟ್ಬಿಟ್ಟೆ. ಕಣ್ಣಾರೆ ಕಂಡ್ರು ನಮ್ದೇ ಇರೋದಕ್ಕೆ ನಾನೇನ್ ಮೂರ್ಖನ? ಎಂತ ಕೆಲಸ ಮಾಡಿದ್ರಿ? ಮಗನಿಗಿಂತ ಹೆಚ್ಚಾಗಿ ನಂಬ್ಕೊಂಡಿದ್ದಲ್ಲ ಸಿದ್ಧಾರ್ಥ್ ನಾನು. ಛೇ, ಸಾರಿ ಕಣಮ್ಮ. ನಿಸರ್ಗ, ನಿನ್ನ ಮಾತು ನಮ್ದಂಗೆ ಅಳಿಯಂದ್ರ ಮೇಲೆ ತುಂಬಾ ಭರವಸೆ ಇಟ್ಟು ಬಂದೆ ನಾನು. ಇವ್ರು ಈ ತರ ಅಂತ ಅನ್ಕೊಂಡಿರ್ಲಿಲ್ಲ. ನೀನ್ ಹೇಳೋದೇ ಸರಿ. ಚಿಚ್ಚಿ, ಇಂಥ ಒಬ್ಬ ಗಂಡಸ್ ಜೊತೆ ನೀನ್ ಸಂಸಾರ ಮಾಡೋದು ಬೇಕಾಗಿಲ್ಲ. ನನಗೆ ಇಷ್ಟು ಬೇಜಾರಾಗ್ತಿದೆ, ಇನ್ನು ನಿನಗೆ ಎಷ್ಟು ಬೇಜಾರಾಗಿರ್ಬೇಡ. ಇರೋ ಒಬ್ಳೆ ಮಗಳಿಗೆ ಒಳ್ಳೆ ಜೀವನ ಕೊಡಕ್ಕಾಗ್ಲಿಲ್ಲ ನಾನು. ಹ್ಮ್ ಏನಿದ್ರೆ ಏನಂತೆ, ಆಸ್ತಿ ಪಾಸ್ತಿ ದುಡ್ಡು ಕೆಲಸ ಎಷ್ಟೆಲ್ಲ ಇದೆ. ಏನಕ್ಕೆ ಬೇಕಿತ್ತು ಈ ಹುಡುಗನ್ಗೆ ಈ ತರ ಶೋಕಿ? ಚಿಚ್ಚಿ, ಕಂಡೋರ್ ಹೆಣ್ಮಕ್ಳ ಜೊತೆ. ಇಲ್ಲ ಮಗಳೇ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಮ್ಮ. ಇವನ ಮೇಲೆ ಅಷ್ಟು ಭರವಸೆ ಇಟ್ಟು ನಿನ್ನ ಮೇಲೆ ನಂಬಿಕೆ ಕಡಿಮೆ ಮಾಡ್ಕೊಂಡೆ ನಾನು. ಅದಕ್ಕಂತಾನೆ ಬಂದೆ, ಒಳ್ಳೇದೇ ಆಯ್ತು. ಇವನ್ ಬಂಡವಾಳ ಎಲ್ಲ ಬಯಲಾಯ್ತಲ್ವಾ? ಸರಿ, ನೀನ್ ಹೆಂಗ್ ಹೇಳ್ತೀಯೋ ಹಂಗೆ ಇನ್ಮೇಲೆ. ಸಿದ್ದು, ಹಾ ಜೀವ, ಎಲ್ಲ ರೆಡಿನಾ? ಇನ್ನ ಎಷ್ಟೊತ್ತಾಗುತ್ತೆ? ಯಾರು ಇವರು? ಇವ್ರನ್ನ ತಿಳ್ಕರಿಸಿದೀರಾ? ವೇಟ್ ಸ್ನೇಹ, ಯಾಕೆ? ನಿನ್ಗೊಂದು ದೊಡ್ಡ ಸರ್ಪ್ರೈಸ್ ಇದೆ. ಡೋಂಟ್ ವರಿ. ಇನ್ಸ್ಪೆಕ್ಟರ್ ಬನ್ನಿ. ಪೊಲೀಸ್ ಇನ್ಸ್ಪೆಕ್ಟರ್, ಯಾಕೆ?